ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ 11, 12, 13ನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗುತ್ತಾ ಮತ್ತು ಎಷ್ಟು ಗಂಟೆಗೆ ಬಿಡುಗಡೆ ಆಗುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಗದೆ ಹೋಗ್ಬೋದು. ಸೊ ಫುಲ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಆಗ ನಿಮಗೆ ಮಾಹಿತಿ ಖಂಡಿತವಾಗ್ಲೂ ಸಿಗುತ್ತೆ. ಗೃಹಲಕ್ಷ್ಮಿ ಹಣ ಕೆಲವರಿಗೆ 4,000 ರೂಪಾಯಿ ಬರಬೇಕು, ಕೆಲವರಿಗೆ 6,000 ರೂಪಾಯಿ ಬರಬೇಕು, ಮತ್ತು ಬಹಳಷ್ಟು ಮಹಿಳೆಯರಿಗೆ ಅಂದರೆ ಎಲ್ಲ ಮಹಿಳೆಯರಿಗೂ 8,000 ಹಣ ಬರಬೇಕು. ಹೇಗೆ ಅಂದರೆ ನೋಡಿ, ಕೆಲವರಿಗೆ 11ನೇ ಕಂತಿನ ಹಣ ಬಂದಿದೆ, ತುಂಬ ಜನಕ್ಕೆ ಬಂದ್ಬಿಟ್ಟಿದೆ. 80,000 ಮಹಿಳೆಯರಿಗೆ 11ನೇ ಕಂತಿನ ಹಣ ಬಂದಿಲ್ಲ. ಅದ್ರ ಜೊತೆಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಡೀತಾ ಇದೆ. ಒಟ್ಟು 6,000 ರೂಪಾಯಿ. 11ನೇ ಕಂತಿನ ಹಣ ಬಂದಿಲ್ವಲ್ಲ, ಅಂತಹ ಮಹಿಳೆಯರಿಗೆ 8,000 ರೂಪಾಯಿ ಹಣ ಬರಬೇಕಾಗತ್ತೆ ಒಟ್ಟಾರೆಯಾಗಿ. ಬಟ್ ಸರ್ಕಾರ ಯಾವಾಗ ಹಣ ಬಿಡುಗಡೆ ಮಾಡುತ್ತೆ, ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಲೇ ಹೇಳ್ತಿದ್ದಾರೆ. ಹಾಗಿದ್ರೆ ಇವತ್ತು ಅಮೌಂಟ್ ರಿಲೀಸ್ ಆಗುತ್ತಾ, ಇವತ್ತು ಅಮೌಂಟು ಎಷ್ಟು ಜನಕ್ಕೆ ಕ್ರೆಡಿಟ್ ಆಗುತ್ತೆ ಅನ್ನೋ ಮಾಹಿತಿ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇತ್ತೀಚೆಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಗೌರಿ ಗಣೇಶ ಹಬ್ಬ ಬಂತು ಅಲ್ವಾ, ಒಂದು ನ್ಯೂಸ್ ಚಾನೆಲ್ಸ್ಗಳಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಇಂಟರ್ವ್ಯೂನ ಕೊಟ್ಟರು. ನಿಮಗೆ ಆ ಇಂಟರ್ವ್ಯೂ ನೋಡಿರಬಹುದು ಅಥವಾ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ. ಆ ಇಂಟರ್ವ್ಯೂ ಅಲ್ಲಿ ಜೂನ್ ಕಂತಿನ ಹಣ ನಾನು ಪೂರ್ತಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿ ಬಹಳಷ್ಟು ಜನ ನನಗೆ 11ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಮೆಸೇಜ್ ಹಾಕಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 11ನೇ ಕಂತಿಂದು ಜೂನ್ ಕಂತಿನ ಹಣ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿಬಿಟ್ರು. ಬಟ್ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಇನ್ನು 2 ತಿಂಗಳದು ಆಗಸ್ಟ್ ಮತ್ತು ಜುಲೈ ತಿಂಗಳದ ಹಣ ಬಿಡುಗಡೆ ಆಗಬೇಕು ಸರ್ಕಾರದಿಂದ. ಇದು ತುಂಬ ದಿನಗಳಿಂದ ಕಾಯ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಆಗಲೂ ಕೂಡ ಸರ್ಕಾರ ಬಿಡುಗಡೆ ಮಾಡಲಿಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಇನ್ನು 2-3 ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ರು. ಮುಂದಿನ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತಲೇ ಹೇಳ್ತಿದ್ದಾರೆ. ಬಟ್ ಹಣ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿಲ್ಲ. ಸದ್ಯಕ್ಕೆ ಇವತ್ತು ನೋಡಿ 9 ಸೆಪ್ಟೆಂಬರ್ 9ನೇ ತಾರೀಕು, ಈ ಕ್ಷಣದವರೆಗೂ ಗೃಹಲಕ್ಷ್ಮಿ ಹಣ 12 ಮತ್ತು 13ನೇ ಕಂತಿಂದು ಬಿಡುಗಡೆ ಆಗಿಲ್ಲ. ಯಾರಿಗೂ ಕೂಡ ಹಣ ತಲುಪಿಲ್ಲ. ಆದರೆ ಸರ್ಕಾರ ಏನು ಹೇಳ್ತಿದೆ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ, ಅಮೌಂಟ್ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಅಕೌಂಟ್ಗೆ ಹಾಕ್ತೀವಿ ಅಂತಲೇ ಹೇಳ್ತಿದ್ದಾರೆ. ಗಣೇಶ ಗೌರಿ ಹಬ್ಬಕ್ಕೆ 4,000 ಒಟ್ಟಿಗೆ ಬರಬಹುದು, ಅಂದರೆ ಮಹಿಳೆಯರಿಗೆ ಹಬ್ಬದ ಖರ್ಚಿಗೆ ಆಗಬಹುದು, ಸಹಾಯಕ್ಕೆ ಆಗುತ್ತೆ ಅಂತ ನಂಬ್ಕೊಂಡಿದ್ರು. ಬಟ್ ಸರ್ಕಾರ ಹಣ ಬಿಡುಗಡೆ ಮಾಡಲಿಲ್ಲ. ಯಾರಾದರೂ ನಿಮಗೆ ಹಣ ಬಿಡುಗಡೆ ಆಗಿದೆ, ಹಣ ಬಂದಿದೆ ಅಂದರೆ ಅದು ಫೇಕ್ ಇನ್ಫಾರ್ಮೇಷನ್ನು, ನಂಬಕ್ಕೆ ಹೋಗಬೇಡಿ. ಒಂದಷ್ಟು ಕಡೆ ನೀವು ನೋಡ್ತಾ ಇರ್ತೀರ, ಈ ಜಿಲ್ಲೆಗಳಿಗೆ ಇಂದು ಹಣ ಜಮಾ ಇಷ್ಟು ಬಂತು ಅಷ್ಟು ಬಂತು ಅಂತ, ಅದೆಲ್ಲ ಫೇಕ್ ಇನ್ಫಾರ್ಮೇಷನು. ಇವತ್ತಿನವರೆಗೂ ಕೂಡ 12, 13ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆದು. ಇವತ್ತು ಬಿಡುಗಡೆ ಆಗುತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮತ್ತೆ ಸ್ಕಿಪ್ ಮಾಡಬೇಡಿ. ಮೊನ್ನೆ ನಡೆದಂತಹ ಒಂದು ಟಿವಿ ಚಾನಲ್ ಇಂಟರ್ವ್ಯೂ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಹಣ ಏನಿದೆ, ಪ್ರತಿ ತಿಂಗಳು 2,500 ಕೋಟಿ ಹಣ ರಿಲೀಸ್ ಮಾಡಬೇಕಂತೆ. ಅದು ಸುಮ್ಮನೆ ಚಿಕ್ಕ ವಿಚಾರ ಅಲ್ಲ ಬಿಡುಗಡೆ ಮಾಡೋದಕ್ಕೆ. ಒಂದು ಬರಗಾಲದ ಪರಿಹಾರ ಹಣ ಬಿಡಬೇಕು ಅಂದರೆ 1,000 ಕೋಟಿ ಹಣ ಬಿಡುಗಡೆ ಆಯಿತು ಅಂದರೆ ಎಲ್ಲ ರೈತರಿಗೆ ತಲುಪೋದಕ್ಕೆ 6 ತಿಂಗಳಾದರೂ ಬೇಕಾಗುತ್ತೆ. ನಾವು ಪ್ರತಿ ತಿಂಗಳು 2,500 ಕೋಟಿ ಹಣ ಬಿಡುಗಡೆ ಮಾಡ್ತೀವಿ. ಅದು ಜನರಿಗೆ ತಲುಪಬೇಕು ಅಂದರೆ ಅಲ್ಲಲ್ಲಿ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಗಳಾಗುತ್ತೆ. ನೋಡಿ, ಗೃಹಲಕ್ಷ್ಮಿ ಮಹಿಳೆಯರದು ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಅದು ಕೆಲವ್ರದ್ದು ನ್ಯಾಷನಲ್ ಅಕೌಂಟ್ ಆಗಿರುತ್ತೆ. ಅಂದರೆ ನ್ಯಾಷನಲ್ ಬ್ಯಾಂಕ್ಗಳದ್ದು ಪಾಸ್ಬುಕ್ ಇರುತ್ತೆ, ಆ ಅಕೌಂಟ್ಗಳಿರುತ್ತೆ. ಕೆಲವ್ರದ್ದು ಕೋಆಪರೇಟಿವ್ ಬ್ಯಾಂಕ್ಗಳಿರುತ್ತೆ, ಕೆಲವ್ರಿಗೂ ಅಲ್ಲಲ್ಲೇ ಪೋಸ್ಟ್ ಆಫೀಸ್ ಅಕೌಂಟ್ಗಳು ಇರುತ್ತೆ. ಇಂತಹ ಜನಗಳು ಎಲ್ರಿಗೂ ಎಲ್ಲ ಬ್ಯಾಂಕ್ ಅಕೌಂಟ್ಗೂ ತಲುಪಬೇಕು ಅಂದರೆ ಆಗ ಟೆಕ್ನಿಕಲ್ ಪ್ರಾಬ್ಲಮ್ಗಳಾಗುತ್ತೆ ಅಂತ ಹೇಳಿದ್ರು. ಜೊತೆಗೆ ವಿರೋಧ ಪಕ್ಷದವರು BJP ಆಗಿರ್ಬೋದು, JDS ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಹತ್ರ ಹಣ ಇಲ್ಲ ಮತ್ತು ಅವರು ಈ ಯೋಜನೆನ ಸ್ಟಾಪ್ ಮಾಡಬೇಕು, ಅದಕ್ಕೋಸ್ಕರ ಈ ರೀತಿ ಡಿಲೇ ಮಾಡ್ತಿದ್ದಾರೆ ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ, ಅವರೆಲ್ಲ ಸುಮ್ಮನೆ ಮಾತು ಹೇಳ್ತಾನೆ ಇರ್ತಾರೆ, ನಾನು ಎಲ್ಲಾನು ಕಂಟಿನ್ಯೂ ಮಾಡ್ತೀನಿ, ಎಲ್ಲಾದರೂ ಅಮೌಂಟ್ ಬಿಡುಗಡೆ ಮಾಡ್ತೀವಿ ಅಂತಲೇ ಹೇಳಿದ್ರು. ಆಗಲೂ ಕೂಡ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಇನ್ನು 12, 13ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ ಮೇಡಮ್, ಯಾಕೆ ಇಷ್ಟು ತಡ ಆಗ್ತಿದೆ ಅಂದರೆ ಅವ್ರದ್ದು ಒಂದೇ ರೀಸನ್ನು, ಟೆಕ್ನಿಕಲ್ ಪ್ರಾಬ್ಲಮ್ ಅಂತ. ಆದರೂ ಹಣ ಆದಷ್ಟು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೂಲಗಳ ಪ್ರಕಾರ ಇವತ್ತು ಹಣ ಬಿಡುಗಡೆ ಆಗಬಹುದು. ಹೌದು, ಶನಿವಾರ ಮತ್ತು ಭಾನುವಾರ ವರ್ಕಿಂಗ್ ಡೇ ಇರಲಿಲ್ಲ ಅಲ್ವಾ, ಎಲ್ಲದಕ್ಕೂ ರಜಾ ಇತ್ತು. ಗಣೇಶ ಗೌರಿ ಹಬ್ಬ ಇದ್ದಿದ್ದರಿಂದ ರಜಾ ಇತ್ತು. ನೆನ್ನೆ ಭಾನುವಾರ ಕೂಡ ಕೆಲಸದ ರಜಾ ದಿನ ಇತ್ತು. ಹಾಗಾಗಿ ಇವತ್ತು ಹಣ ಬಿಡುಗಡೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. 12 ಮತ್ತು 13ನೇ ಕಂತಿನ ಹಣ ಇನ್ ಕೇಸ್ ಏನಾದರೂ ಬಿಡುಗಡೆ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋದ್ರ ಬಗ್ಗೆ. ನಾನು ಕೂಡ ಇನ್ಫಾರ್ಮೇಷನ್ ಸಿಕ್ತಂದರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ, ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ. ಈಗ 9ನೇ ತಾರೀಕು ಬೆಳಗ್ಗೆ ಒಂದು 9:30, 10 ಗಂಟೆಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಯಾರಿಗೂ
ಬಂದಿಲ್ಲ. ಇವತ್ತು ಹಣ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಅಂತ ಹೇಳ್ತಾರೆ ಗೊತ್ತಾ, ಅದನ್ನು ಕೂಡ ನಂಬಕ್ಕೆ ಹೋಗ್ಬಿಡಿ. ಹಣ ಬಿಡುಗಡೆ ಆಯಿತು ಅಂದರೆ ಅದು ಒಂದಷ್ಟು ಮಹಿಳೆಯರಿಗೆ ಮೊದಲನೇ ಹಂತದಲ್ಲಿ, ಒಂದಷ್ಟು ಮಹಿಳೆಯರಿಗೆ ಎರಡನೇ ಹಂತದಲ್ಲಿ, ಒಂದಷ್ಟು ಮಹಿಳೆಯರಿಗೆ ಆ ರೀತಿಯಾಗಿ ಬರುತ್ತೆ ಹೊರತು ಈ ಜಿಲ್ಲೆಗೆ ಬರುತ್ತೆ ಆ ಜಿಲ್ಲೆಗೆ ಬಂದಿಲ್ಲ ಅನ್ನೋ ರೀತಿಯಾಗಿ ಬರೋದಿಲ್ಲ. ಅಂದರೆ ಒಂದಷ್ಟು ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಒಂದಷ್ಟು ಜನಕ್ಕೆ ಬರಬಹುದು, ಒಂದಷ್ಟು ಜನಕ್ಕೆ ಬರದೇ ಇರಬಹುದು. ಒಂದು ಡಿಸ್ಟಿಕ್ ಪೂರ್ತಿ ಬರುತ್ತೆ, ಇನ್ನೊಂದು ಡಿಸ್ಟಿಕ್ ಪೂರ್ತಿ ಬ್ಯಾಕ್ ಉಳ್ಕೊಳ್ಳುತ್ತೆ. ಆ ಥರ ಇರೋದಿಲ್ಲ. ಹಂತವಾಗಿ ಹಣ ಬಿಡುಗಡೆ ಮಾಡ್ತಾರೆ ಅನ್ನೋದು ನಿಜ. ಬಟ್ ಈ ಜಿಲ್ಲೆಗೆ ಬರುತ್ತೆ ಈ ಜಿಲ್ಲೆಗೆ ಬರಲ್ಲ ಅನ್ನೋದು ಫೇಕ್ ಇನ್ಫಾರ್ಮೇಷನ್. ಓಕೆನಾ? ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಇರುವಂತಹ ಮಾಹಿತಿ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.